ಮಗ ನಿನ್ನ ಮಗ ತೋರಿಸ್ಲಾ? ಏನೋ ಒಂದು ಕಾಂಟ್ರವರ್ಸಿ ಮಾಡ್ಬೇಕಣ ನೀನು. ಕಾಂಟ್ರವರ್ಸಿ ಅಲ್ಲ ಸರ್, ನೀವೇ ರೂವಾರಿಗಳು. ನಿಮ್ಮ ಅನುಭವನ ಇಲ್ಲಿ ಬರ್ದಿರ್ತೀರಾ. ಕಾಂಟ್ರವರ್ಸಿ ಅಲ್ಲ ಸರ್, ಜಸ್ಟ್ ಫಾರ್ ಫನ್. ಸೆಟ್ ಆಗಲ್ಲ ಅನ್ನೊಂದು ಪದ ಇದೆಯಲ್ಲ ಮಗನೇ, ಅದು ಯಾರಿಗಾದರೂ ಕೇಳು ನೀನು, ಪ್ರತಿಯೊಬ್ಬನಿಗೂ ಗೊತ್ತು. ಓಕೆ, ಎಸ್. ಹಾಯ್ ಸರ್, ಅರ್ಜುನ್ ಸರ್. ಈ ಸಾಂಗ್ ನಿಮ್ಮ ಸ್ಟುಡಿಯೋಯಿಂದ ಶುರುವಾಗಿ ಈ ಸಾಂಗ್ ಕೆಲಸ ಎಲ್ಲೆಲ್ಲಿ ಟ್ರಾವೆಲ್ ಆಯಿತು ಅಂತ? ಏನಕ್ಕೆ ಆರ್ಕೆಸ್ಟ್ರಾ ಆಗಿರ್ಬೋದು, ಅದಾದಮೇಲೆ ಮೀಕಾ ಸಿಂಗ್ ಅವರು ಹಾಡಿದ್ದಾಗಿರ್ಬೋದು, ಶಿವಮಣಿ ಅವರ ಡ್ರಮ್ಸ್ ಆಗಿರ್ಬೋದು, ಈಗ ಈ ಹಂತಕ್ಕೆ ಬಂದಿರೋದು. ಸರ್, ಇದು ಫಸ್ಟ್ ನಾವು ಕಂಪೋಸಿಂಗ್ ಆದಮೇಲೆ ಪ್ರೋಗ್ರಾಮಿಂಗ್ ಅಂತ ಮಾಡ್ತೀವಿ. ಕಂಪೋಸಿಂಗ್ ಆ್ಯಕ್ಚುಲಿ ನೀವು ಹೇಳಿದ್ದು ಬ್ಯಾಂಗ್ಳೂರಿಂದ ಮೈಸೂರಲ್ಲಿ ಮಾಡಿದ್ವಿ. ಮೈಸೂರಿಂದ ಪ್ರೋಗ್ರಾಮಿಂಗ್ ಚೆನ್ನೈ, ಹೈದರಾಬಾದ್, ಬಾಂಬೆನಲ್ಲಾಯಿತು. ಪ್ರೋಗ್ರಾಮಿಂಗ್ ಆದಮೇಲೆ ಫಾರ್ ದ ಆಲ್ ಆರ್ಕೆಸ್ಟ್ರಲ್ ಲೈವ್ ಮಿಕ್ಸು ವಿ ವೆಂಟ್ ಟು ಯುರೋಪ್. ಅಲ್ಲಿ ಬುಡಾಪೆಸ್ಟ್ ಆರ್ಕೆಸ್ಟ್ರಾ ಜೊತೆ ಕೆಲಸ ಮಾಡಿದ್ವಿ. ಸೊ ಅದಾದಮೇಲೆ ಇದರದ್ದು ಲೈವ್ ಡ್ರಮ್ ಮಿಕ್ಸಿಂಗ್ ಎಲ್ಲನೂ YRF ಸ್ಟುಡಿಯೋನಲ್ಲಿ ಮಾಡಿದ್ವಿ. ಶಿವಮಣಿ ಅವರು ಹಾಗೂ ತೌಫಿಕ್ ಖುರೇಶಿ ಅವ್ರ ಜೊತೆ ಕೆಲಸ ಮಾಡಿದ್ವಿ. ಅದಷ್ಟು ಆದಮೇಲೆ ನವೀನ್ ಅವರು ಫ್ಲೂಟ್ ಬಾಂಬೆನಲ್ಲಿ ಮಿಕ್ಸ್ ಮಾಡಿದ್ವಿ. ಆ್ಯಂಡ್ ಚೆನ್ನೈಯಲ್ಲಿ ಅಮಲ್ ರಾಜ್ ಅಂತ ಒಬ್ಬರ ಹತ್ರ ಫುಲ್ ಗಿಟಾರ್ ಸೆಕ್ಷನ್ಸು ಅದು ಎಲ್ಲ ರೆಕಾರ್ಡ್ ಮಾಡಿದ್ವಿ. ಅದೆಲ್ಲ ಆದಮೇಲೆ ಫೈನಲ್ ಮಿಕ್ಸು ಸ್ಟೆಮ್ಸೇ ನಮಗೊಂದು 700-800 ಟ್ರ್ಯಾಕ್ಸ್ ಇತ್ತು. ಅದನ್ನೆಲ್ಲ ಪ್ರೀ ಮಿಕ್ಸ್ ಮಾಡೋಕ್ಕೆ ಚೆನ್ನೈಯಲ್ಲಿ ಸೆಲ್ವಮ್ ಅಂತ ಒಬ್ಬರ ಹತ್ರ ತುಂಬ, ಅದಕ್ಕೆ ಒಂದೊಂದು ಸಾಂಗ್ ಮಿನಿಮಮ್ 15 ಡೇಸ್ ಪ್ರೀಮಿಕ್ಸ್ಗೆ ಹಿಡಿತದೆ, ಅಷ್ಟು ಟ್ರ್ಯಾಕ್ಸ್ ಇದೆ. ಸೊ ಅದನ್ನು ರೆಡಿ ಮಾಡಿ ಅಲ್ಲಿಂದ ಅದನ್ನೆಲ್ಲ ಒಂದು 120 ಟ್ರ್ಯಾಕ್ಸ್ ತೊಗೊಂಡು ವಿ ವೆಂಟ್ ಟು ಬಾಂಬೆ. ಎರಿಕ್ ಪಿಳ್ಳೆಯವರು ಅದನ್ನು ಫೈನಲ್ ಮಿಕ್ಸ್ ಆ್ಯಂಡ್ ಮಾಸ್ಟರ್ ಮಾಡಿದ್ರು ಸರ್. ಇದಾಗಿ ಮತ್ತೆ ಎಂಪೈರ್ ಸ್ಟುಡಿಯೋ ಬಾಂಬೆನಲ್ಲಿ ಇದ್ರ DTS ಮಿಕ್ಸ್ ಮಾಡಿದ್ವಿ. ಪ್ರೇಮರೇ, ಈ ಜರ್ನಿ, ಮ್ಯೂಸಿಕ್ ಜರ್ನಿ ಇದೆಯಲ್ಲ, ಸಿಕ್ಕಾಬಡೆ ದೊಡ್ಡದಿದ್ರದ್ದು ಕೇಳಿದ್ದು. ಪ್ರೇಮ್, ಈ ಸಾಂಗ್ಗೆ ಸ್ಫೂರ್ತಿ ಏನು, ಹೇಗೆ ಉಟ್ಕೊಳ್ತೀವಿ ಹಾಡು ಅಂತ, ಆಮೇಲೆ ಎಲ್ಲೆಲ್ಲಿ ಶೂಟಿಂಗ್ ಮಾಡ್ತೀವಿ, ಯಾವಾಗ ಶೂಟಿಂಗ್ ಹೊರಡೋದು ಯಾವತ್ತು ಅಂತೇಳಿ? ಈ ಸ್ಫೂರ್ತಿ ಏನಿಲ್ಲ, ಸ್ಫೂರ್ತಿ ಬಂದ್ಬಿಟ್ಟು ಯಾರಾದ್ರೂ ಏನೋ ತೊಂದರೆ ಕೊಟ್ಟರೆ, ಏನೋ ಪ್ರಾಬ್ಲಮ್ ಮಾಡಿದ್ರೆ ಸೆಟ್ ಆಗಲ್ಲ ಹೋಗ ನಂಗೂ ನಿಂಗೂ, ಅದು ಅಂಥವ್ರು ಯಾರು ಅಂತ ಸಿಕ್ಕಾಬಟ್ಟೆ. ನಾನು ಹುಟ್ಟುತ್ತಾವಿಂದ ಇಲ್ಲಿವರೆಗೂ ಸೋಮನಿ ಜನ ಬಂದು ಹೋಗ್ತಾರೆ. ಸೊ ಅದಕ್ಕೆ ಸೆಟ್ ಆಗಲ್ಲ ಹೋಗ ನನಗೂ ನಿನಗೂ ಅಂತ ಹೇಳ್ಕೊಂಡು ಹೋಯ್ತಾ ಇರಬೇಕು, ಬಿಟ್ಟರೆ ದ್ವೇಷ ಮಾಡಬಾರ್ದು ಅಷ್ಟೇ. ಬಿಟ್ಟರೆ ಯಾರೋ ಪರ್ಟಿಕ್ಯುಲರ್ ಇವರೇ ಅವರೇ ಅಂತೇನಿಲ್ಲ. ಈಗ ನನಗೂ ನಿನಗೂ ಸೆಟ್ಟೇ ಆಗಲ್ಲ. ಆವಾಗಲೇ ಒಂದು ಕ್ವಶನ್ ಕೇಳಿದೆ ಜಗಣ ಅಲ್ವಾ, ಆ ಥರ. ಅದರಲ್ಲಿ ಹಳ್ಳಿ ನಮ್ಮ ಸೊಗಡಿನ ಪದಗಳನ್ನೆಲ್ಲ ಬಳಕೆ ಮಾಡಿದ್ದೀರಿ. ಸೊ ಅದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ನಿಮ್ಮ ಇದರಲ್ಲಿ. ಆಲ್ವೇಸ್ ನಾನು ಸಮಥಿಂಗ್ ಇದನ್ನು ಬರ್ತೀನಿ. ಓಯ್ ಓಯ್ ಲಕ್ಷ್ಮಿ, ಗಲ್ಲೀಲಿ ಯಾರು ಇಲ್ಲ ಬತ್ತಿಯ, ಗುಟ್ಟಾಗಿ ಬತ್ತಿಯ, ಮಮ್ಮಿ ಡ್ಯಾಡಿ ಆಟ ಆಡೋಣ ಅಲ್ಲಿ ಬತ್ತಿಯ ಅಂತ ರೆಗ್ಯುಲರ್ ಪದ. ಅದು ಯಾರಾದರೂ ಹುಡುಗರುಗಳಿಲ್ಲ, ನಮ್ಮ ಯಂಗ್ಸ್ಟರ್ಸ್ ಹುಡುಗರುಗಳು ಆಲ್ಮೋಸ್ಟ್ ಅಲ್ಲಿ ಹಂಗೆ ಮಾತಾಡೋದು. ಅದನ್ನು ತೆಗೆದು ಕಟ್ ಆ್ಯಂಡ್ ಪೇಸ್ಟ್ ಮಾಡಿದ್ದೀನಿ ಅಷ್ಟೇ, ನಾನೇನು ಕ್ರಿಯೇಟ್ ಮಾಡಿಲ್ಲ. ಬಸ್ ಯಾರೋ ಮಾತಾಡೋ ಪದಗಳನ್ನ ಕಿತ್ತು ಜೋಡಿಸ್ಕೊಂಡಿದ್ದೀನಿ ಅಷ್ಟೇ. ಮಾಸ್ ಸಾಂಗ್ ಆಯ್ತದು, ಒಂದು ಬೇಸಿಯಾಗಿ ಕ್ಯಾಚ್ ಆಗುತ್ತೆ ಎಲ್ಲ ಆಡಿಯನ್ಸ್ಗೋದು. ಹೌದು. ಇದು ಯಾವಾಗ ಶೂಟಿಂಗ್ ಹೊಡ್ತೀರಿ ಈ ಸಾಂಗಿಗೆ ಅಂತ? ಈ ಸಾಂಗ್ ಬಂದು ಆಮ್ಸ್ಟರ್ಡ್ಯಾಮಲ್ಲಿ ಮಾಡ್ತಿದ್ದೀವಿ. ಕರೆಕ್ಟಾ ಇಂಗ್ಲೀಷು ಮಗ ಅನ್ನೋಮ್ಮ? ಕರೆಕ್ಟ್ ತಾನೆ ಇಂಗ್ಲೀಷು? ಕರೆಕ್ಟ್ ಅದೇನಾ ಮಗನೇ? ಓಕೆ, ಕರೆಕ್ಟ್. ಆಮೇಲೆ ನಾನು ಏನೋ ಕೇಳ್ಬಿಡ್ತೀನಿ ಜಗಣ. ಓಕೆ, ಸೊ ಆಮ್ಸ್ಟರ್ಡ್ಯಾಮಲ್ಲಿ ಶೂಟ್ ಮಾಡ್ತಿದ್ದೀವಿ. ಈ ಮಂತ್ ಏಪ್ರಿಲ್ ತಿಂಗಳಲ್ಲಿ ಶೂಟಿಂಗ್ ಹೋಗ್ತಾಯಿದ್ವಿ. ಅದಕ್ಕೆ ಡೆಡ್ಲೈನ್ ಯಾವಾಗ? ಡೆಡ್ಲೈನು ಜಗಣ ಇದು ಬಂದ್ಬಿಟ್ಟು ಐ ಥಿಂಕ್ 17 ಮ್ಯಾಕ್ಸಿಮಮ್ 20th ಒಳಗಡೆ. ಯಾವುದು ಈ ನಮ್ಮ ಕಮಿಂಗ್ ಏಪ್ರಿಲ್ 20th ಒಳಗಡೆ. ನಾನು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಅಂದರೆ, ಇದನ್ನು ಯಾರು ಕ್ರಿಯೇಟ್ ಮಾಡ್ತಾರೆ, ಯಾರು ಇದನ್ನು ಮಾಡ್ತಾರೆ, 20ನೇ ತಾರೀಕು ಒಳಗಡೆ, ಏಪ್ರಿಲ್ 20th ಒಳಗಡೆ ಆನಂದ್ ಆಡಿಯೋಗೆ ಕಳಿಸ್ಬೋದು, KVN ಸಂಸ್ಥೆಗೆ ಕಳಿಸ್ಬೋದು, ನನಗೂ ಕಳಿಸ್ಬೋದು. ಸೊ ಕಳಿಸಿದ್ರೆ ಅದನ್ನು ಇದನ್ನು ಮಾಡಿ ಬೆಸ್ಟ್ ಯಾವುದಿದೆ, ಬೆಸ್ಟ್ ಯಾವ ಮೂಮೆಂಟ್ ಇದೆ ಅದನ್ನು ಪಿಕ್ ಮಾಡಿ ನಾನು ಮಾಸ್ಟರ್ ಆಗಲಿ ಸೊ ಡಿಸ್ಕಸ್ ಮಾಡಿ ಅದನ್ನು ತಗೊಂಡು ಸೇಮ್ ಹೀರೋ ಕಡೆ ಅದನ್ನೇ ಮಾಡಿಸ್ತೀವಿ. ಸಿನಿಮಾದಲ್ಲಿ ಅದನ್ನೇ ಯೂಸ್ ಮಾಡ್ತೀವಿ. ಸೊ ಅದನ್ನು ಯಾರು ಮಾಡಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತು ತಿರ್ಗಿ ಅದಕ್ಕೊಂದು ಸ್ಟೇಜ್ ಕ್ರಿಯೇಟ್ ಮಾಡಿ, ಇದನ್ನು ಬೆಸ್ಟ್ ಇವ್ರು ನಮ್ಗೆ ಈ ಮೂಮೆಂಟ್ನ ನಿಮ್ಮದೇ ಯೂಸ್ ಮಾಡ್ತಾಯಿದ್ದೀವಿ ಅಂತ ಅವ್ರನ್ನ ಹಾನರ್ ಮಾಡ್ತೀವಿ ಸ್ಟೇಜ್ ಮೇಲೆ. ಸೊ ದ ಬೆಸ್ಟ್ ಇದು ಅಂತ ನನ್ನ ಒಂದು ಅನಿಸಿಕೆ ಮತ್ತು ಭಾವನೆ ಕೂಡ. ಶ್ರಾವಣನ ಐಡಿಯಾ ಚೆನ್ನಾಗಿತ್ತು, ಅಡಾಪ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಅಲ್ಲಿ ಮೈಕ್ ಕೊಡಿ, ತಗೊಳ್ಳಿ ಮ್ಯಾಮ್, ಮೈಕ್ ತಗೊಳ್ಳಿ. ಈ ಹಾಡಿಗೆ ಆಲ್ರೆಡಿ ರೆಡಿ ಆಗಿದೆಯಾ ಅಥವಾ ಹುಕ್ ಮೂಮೆಂಟ್ ಕಳ್ಸೋದನ್ನ ಸ್ವಲ್ಪ ಏನಾದ್ರು ಆ್ಯಡ್ ಮಾಡ್ತೀರಾ ಅಥವಾ ಪೂರ್ತಿ ಮಾಡ್ಕೋತೀರಾ? ಇಲ್ಲ ಮಗ, ಯಾವುದು ಹುಕ್ ಮೂಮೆಂಟ್ ಯಾವುದು ಬೆಸ್ಟ್ ಬರುತ್ತೆ ಇವಾಗ ಮಾಡ್ತಾ ಇದ್ದೀವಿ. ಈ ರಾಹುಲ್ ಮಾಸ್ಟರ್ ಎಲ್ಲ ಮಾಡಿದ್ದಾರೆ, ಒಂದಷ್ಟು ಮಾಡಿದ್ದೀವಿ. ಸುಮಾರು ಧ್ರುವರಾಗಲಿ ರಿಶ್ಮಾಗಲಿ ಅದನ್ನ ಮೇಲೆ ನನ್ನ ಕಂಪೋಸಿಂಗ್ ಇದಾಗಿದೆ, ಪ್ರಾಕ್ಟೀಸ್ ಮಾಡಿದ್ದಾರೆ. ಇನ್ನು ಬೆಸ್ಟ್ ಮೂಮೆಂಟು ನಾವೇನು ಮಾಡ್ಬಿಡ್ತೀವಿ, ಇವತ್ತು ಚೆನ್ನಾಗಿರ್ತದೆ ನಾಳೆ ಮತ್ತೆ ಚೇಂಜ್ ಮಾಡ್ತೀವಿ, ಇವಾಗ ಚೆನ್ನಾಗಿರ್ತದೆ ನಾಳೆ ಚೇಂಜ್ ಮಾಡ್ತಾನೆ ಇರ್ತೀವಿ ನಾವು ಯಾವುದು ಪರ್ಟಿಕ್ಯುಲರಾಗಿ ನಮ್ಮ ಮ್ಯೂಸಿಕ್ಕು ಅಷ್ಟೇ. ಇಲ್ಲೇ ಇದ್ದಾರೆ ಕೇಳಿ ನಮ್ಮ ಹೀರೋ. ಸೊ ಮ್ಯೂಸಿಕ್ಕು ಅಷ್ಟೇ, ಇವತ್ತು ಬೆಳಗ್ಗೆ ಮಾಡ್ಬಿಟ್ಟು ತಿರ್ಗಿ ನಾಳೆ ಹೋಗಿ ಏನೋ ಒಂದು ಚೇಂಜ್ ಮಾಡ್ತೀವಿ. ಇಲ್ಲ ರಾತ್ರಿ ಮಲಗಿದಾಗ ಕಾಲ್ ಮಾಡ್ತೀನಿ, ಮಗನೇ ಅದೊಂದೇನೋ ಕಿತ್ತಾಕ್ಬಿಡೋ ಬೆಡಕಣೋ ಅಂತ. ಹಿಂಗೆ ನಮ್ಮದು ಬೆಸ್ಟ್ ಯಾವುದು ಕೊಡ್ತಾರೆ ಅದನ್ನು
ಯೂಸ್ ಮಾಡಿ ಸೊ ಅವ್ರಿಗೆ ಆನರ್ ಮಾಡ್ತೀವಿ. ಅರ್ಜುನ್ ಸರ್, ನೀವು ಹೇಳ್ತಾ ಇದ್ರಿ ಸೆಟ್ ಆಗಲ್ಲ ಹೋಗೆ ನಂಗೂ ನಿಂಗು ಅಂತ ಅನುಶ್ರೀ ಅವ್ರಿಗೆ. ಮತ್ತು ನಿಮ್ಮ ಟೀ ಶರ್ಟ್ ಮೇಲೆ 2 ಲೇಯರ್ ಲವ್ ಸಿಂಬಲ್ ಇದೆ, ಒಂದು ನಿಮ್ಮ ಹೆಂಡತಿ ಮತ್ತು ಇನ್ನೊಂದು ಅನುಶ್ರೀ ಅವ್ರಿಗ ಅಂತ. ಇದು ಯಾವ ಹೇಳಿದ್ರ ಅಂತ. ಮೇಡಮ್ ಇದಕ್ಕೂ ಕೇಡಿಗೆ ಏನು ಮೇಡಮ್ ಸಂಬಂಧ? ನನ್ನನ್ನೇ ಕೇಡಿ ಮಾಡ್ತಾ ಇದ್ದೀರಲ್ಲ ಮೇಡಮ್. ಈಗ ನಮ್ಮ ಮನೆಗೆ ಹೋದರೆ ಚೇಂಜ್ ಮಾಡ್ತೀನಿ ಮೇಡಮ್ ಲಿರಿಕ್ಕು. ಇಲ್ಲಿ ಈ ಕಡೆ ಇದು ನಮ್ಮ ಮನೆ ಅಂದ್ಕೊಳ್ಳಿ, ಅಲ್ಲ ಇದು ಅನುಶ್ರೀ ಅವರು. ಇಲ್ಲಿ ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಅಂತೀನಿ. ಹಿಂಗೆ ಮನೆಗೆ ಹೋಗಿದ ತಕ್ಷಣ ಸೆಟ್ ಆಗುತ್ತೆ ಬಾರೆ ನಂಗು ನಿಂಗು ಅಂತ ಚೇಂಜ್ ಮಾಡ್ತೀನಿ ಮೇಡಮ್, ಅಷ್ಟೇ. ಸರ್, ಈಗ ಈ ಸಾಂಗ್ಗೆ ರೂವಾರಿನೇ ನೀವಿಬ್ಬರು ಅಂತ ಎಲ್ಲರೂ ಹೇಳ್ತಾ ಇದ್ರು ಇಲ್ಲಿ, ಪ್ರೇಮ್ ಸರ್ರು ಮತ್ತು ಅರ್ಜುನ್ ಸರ್ರು. ಸೊ ಅರ್ಜುನ್ ಸರ್ ಏನೋ ಅನುಶ್ರೀ ಅವ್ರಿಗೆ ಹೇಳಿದ್ರು ಸೆಟ್ ಆಗಲ್ಲ ಹೋಗೆ ನಂಗು ನಿಂಗು ಅಂತ. ಪ್ರೇಮ್ ಅವರು ಹೇಳೋದಾದರೆ ಯಾವ ನಟಿಗೂ ಮತ್ತು ನಿಮಗೂ ಸೆಟ್ ಆಗಿಲ್ಲ, ಸೆಟ್ ಆಗದೆ ಇರೋದಕ್ಕೆ ಈ ಥರ ಒಂದು ಸಾಂಗ್ ಲಿರಿಕ್ ಬಂತ, ಸಾಹಿತ್ಯ ಬಂತ ಅಂತ ನಿಮ್ಮಲ್ಲಿ. ಆ ನಟಿ ಯಾರು ಅಂತ ಸರ್? ಮಗ, ನಿನ್ನ ಮಗ ತೋರಿಸ್ಲಾ? ಏನೋ ಒಂದು ಕಾಂಟ್ರವರ್ಸಿ ಮಾಡ್ಬೇಕಣ ನೀನು. ಕಾಂಟ್ರವರ್ಸಿ ಅಲ್ಲ ಸರ್, ನೀವೇ ರೂವಾರಿಗಳು, ನಿಮ್ಮ ಅನುಭವನ ಇಲ್ಲಿ ಬರ್ದಿರ್ತೀರಾ. ಕಾಂಟ್ರವರ್ಸಿ ಅಲ್ಲ ಸರ್, ಜಸ್ಟ್ ಫಾರ್ ಫನ್. ಸೆಟ್ ಆಗಲ್ಲ ಅನ್ನೊಂದು ಪದ ಇದೆಯಲ್ಲ ಮಗನೇ, ಅದು ಯಾರಿಗಾದರೂ ಕೇಳು ನೀನು, ಪ್ರತಿಯೊಬ್ಬನಿಗೂ ಗೊತ್ತು, ಪ್ರತಿಯೊಬ್ಬನಿಗೂ. ಯಾರಿಗೆ ನಿಮ್ಗೆ ಸಾಮಾನ್ಯವಾಗಿ ನಾವು ಮೊನ್ನೆ ಮಿಕ್ಸ್ ಮಾಡ್ತಿದ್ದೀವಿ, ಆ ಸಾಂಗ್ ನೋಡ್ಬಿಟ್ಟಲ್ಲಿ ಬಾಂಬೆಲಿ ಹೇಳ್ತಾರೆ ವಾಟ್ ಎ ಬ್ಯೂಟಿಫುಲ್, ವಾಟ್ ಇಸ್ ದಿಸ್, ಕ್ಯಾ ಸೆಟ್ ಆಗಲ್ಲ, ಓ ತೇರಾ ಮೇರಾ ಹಂಗಿಂದ, ಓ ಯಾ ನೈಸ್ ಮ್ಯಾನ್ ಸೂಪರ್ ಅಂದ್ರೆ ಹಿಂಗೆ ಸೆಟ್ ಆಗಲ್ಲ ಅನ್ನೋದಿದೆಯಲ್ಲ ಎಲ್ಲರಿಗೂ ಗೊತ್ತು ಮಗ. ಆವಾಗ ತಾನೇ ಹುಟ್ಟಿರೋ ಮಗುಗೆ ಒಂದು ಸ್ವಲ್ಪ ಈಗ ಗೊತ್ತಿರೋ ಆ ಮಗುವಿಂದ ಹಿಡಿದು ಕೊನೆ ಸಾಯೋವರೆಗೂ ಗೊತ್ತು. ಲಾಸ್ಟಲ್ಲಿ ಸಾಯುವಾಗ ಬಾಯಿಗೆ ನೀರು ಬಿಡ್ಬೇಕಾದ್ರೂ ಯಾರೋ ನೋಡ್ತಾ ಇದ್ರೆ ಮಾತು ಬಂದಿಲ್ಲ ಅಂದ್ರೂ ಕಣ್ಣಲ್ಲಿ ಹೇಳ್ತಾ ಇರ್ತಾನೆ ಹಂಗೂ ನಿಂಗೂ ಸೆಟ್ಟೇ ಆಗಿಲ್ವಲ್ಲ ಇಷ್ಟು ದಿವಸ ಅಂತ. ಹಿಂಗೆ ಅದು ಸೆಟ್ ಆಗಲ್ಲ ಪದ ವಾಡಿಕೆ ಪದ, ಸೊ ಈಸಿ ಪದ ಅಲ್ವಾ ಸರ್? ನೋಡಿ ಸಾರ್ ಸಿನಿಮಾಗೆ ಅಸೆಟ್ ಆಗೋದ್ರಿಂದ ಏನಕ್ಕೆ ಗೊತ್ತಾ, ಇದು ಸಾಂಗ್ ಸಿನಿಮಾಗೆ ಈ ಸೆಟ್ ಆಗಲ್ಲ ಅನ್ನೋದು ಸಾಂಗು ಅಸೆಟ್ ಆಗತ್ತೆ. ನಾವು ಕಂಪೋಸ್ ಮಾಡಿ ಇದನ್ನು ಕಂಪೋಸ್ ಮಾಡಿದ ತಕ್ಷಣ ಅರ್ಜುನ್ ನನಗೆ ಅದೇ ಹೇಳ್ದ, ಸರ್ ಇದು ಇಟ್ಟೆ ಬಿಡಿ ಸರ್ ಅಂತ. ಅದಾದಮೇಲೆ KVN ಸರ್ ಕೇಳಿದ್ರು, ಪ್ರೇಮ್ ಲವ್ ಸಾಂಗ್ ಏನು ಮಾಡಿದಿರಿ, ಹೆಂಗೆ ಮಾಡಿದಿರಿ ಅಂತ. ಬನ್ನಿ ಸರ್ ಕೇಳಿಸ್ತೀನಿ ಅಂತ ಮೈಸೂರಲ್ಲಿ ಕಂಪೋಸ್ ಮಾಡ್ತಿದ್ವಿ. ಮೈಸೂರಲ್ಲಿ ಯಾವುದೋ ರೆಸಾರ್ಟಲ್ಲಿ ಕೂತಿದ್ವಿ. ಅಲ್ಲಿ ಬಂದು KVN ಸರ್ ಕೇಳಿದ್ರು, ಏನು ಸಖತ್ತಾಗಿದೆ, ಸೆಟ್ ಆಗಲ್ಲ ಹೋಗಿ ಒಂದು ಸರ್ ಕೇಳಿದ ತಕ್ಷಣ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಹಂಗೆ ಪ್ರತಿಯೊಬ್ಬರು ಕೇಳಿದ ತಕ್ಷಣ ಆಡ್ತಾರೆ ಇದನ್ನು. ಮೊನ್ನೆ ಒಂದು 20-25 ಸೆಕೆಂಡ್ ನಾವು ಬರೀ ಟೀಸರ್ ಬಿಟ್ವಿ, ಬರೀ 18 ಅವರ್ಸಲ್ಲಿ ಟ್ರೆಂಡಿಂಗ್ ಬಂದ್ಬಿಡ್ತದ್ದು. ನನಗೆ ಅವಾಗಲೇ ಗೊತ್ತಾಯಿತು ಇದು ಎಲ್ಲರಿಗೂ ಸೆಟ್ ಆಗ್ತದೆ, ನನಗೂ ನಿನಗೂ ಸೆಟ್ ಆಗಲ್ಲ ಬಿಟ್ರೆ ಎಲ್ಲರಿಗೂ ಸೆಟ್ ಆಗುತ್ತಿದೆ ಅಂತ ಅಲ್ವಾ? ಧ್ರುವ ಸರ್, ನೀವೇ ಹೇಳಿ ಸಾರ್ ಕೊಡಿ ಮೈಕ್ ಸರ್, ನೀವು ಹೇಳಿ ನಿಮಗೂ ಯಾರಿಗೂ ಸೆಟ್ ಆಗಲ್ಲ ಅಂತ. ಮಗ ನನಗೆ ಎಲ್ಲರೂ ಸೆಟ್ ಆಗ್ತಾರೆ ಮಗನೇ. ನಾನು ಯಾರೋ ಚಾಕು ಹಿಡ್ಕೊಂಬಂದು ಚುಚ್ಚಾಕ್ ಬಂದ್ರು ಹೇಳ್ತೀನಿ ಸೊ ಸೆಟ್ ಆಗಲ್ಲ ಹೋಗೋ ನಂಗೋ ನಿಂಗೋ ಅಂತ ಹೇಳಲ್ಲ, ಸೆಟ್ ಆಗ್ತಾರೆ, ನಂಗೆಲ್ಲ ಸೆಟ್ ಆಗ್ತಾರೆ.